ಎನ್.ಜೆ.ಎಂ. ಡಾಕ್ಟರ್ ಜೋಗೇಂದ್ರನಾಥ್ ಆಸ್ಪತ್ರೆ. ಹನಗೋಡು ಹೋಬಳಿಯಲ್ಲಿ ನೂತನವಾಗಿ ಆರಂಭವಾಗುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಎಲ್ಲ ತುರ್ತು ಸೇವೆಗಳು, ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ, ಸ್ತ್ರೀರೋಗ ತಜ್ಞರು ಹಾಗೂ ಹೆರಿಗೆ ಸೌಲಭ್ಯವು ದಿನದ 24 ಗಂಟೆಯೂ ಲಭ್ಯವಿರುತ್ತದೆ. ಶಸ್ತ್ರಚಿಕಿತ್ಸಕರು, ಮಕ್ಕಳ ತಜ್ಞರು, ಮೂಳೆ ರೋಗ ತಜ್ಞರು ಸೇರಿದಂತೆ ನುರಿತ ವೈದ್ಯರಿಂದ ಉತ್ತಮವಾದ ಸೇವೆ ಒದಗಿಸಲಾಗುತ್ತದೆ. ಕ್ಷಕಿರಣ, ಇಸಿಜಿ, ಯುಎಸ್ಜಿ ಸ್ಕ್ಯಾನಿಂಗ್ ಮತ್ತು ಲ್ಯಾಬೊರೇಟರಿ ಸೇವೆಗಳು ದಿನದ 24 ಗಂಟೆಯೂ ಲಭ್ಯವಿರುತ್ತದೆ. ಸುಸಜ್ಜಿತವಾದ ಪರೀಕ್ಷಾ ಉಪಕರಣಗಳು, ರೋಗಿಯ ಹಾಸಿಗೆಗಳು, ವೆಂಟಿಲೇಟರ್ ಸೇರಿದಂತೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಎಲ್ಲ ತುರ್ತು ಸೇವೆಗಳು ನಾನು ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತುರ್ತು ಸೇವೆಗಳು, ಹೆರಿಗೆ ಸೌಲಭ್ಯ 24x7, ಮತ್ತು ಔಷಧ ಮತ್ತು ಲ್ಯಾಬ್ರೇಟರಿ 24x7 ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಆಪರೇಷನ್ಸ್, ಸರ್ಜರೀಸಲ್ಲಿ ಎಲೆಕ್ಟೆಡ್ ಸರ್ಜರೀಸ್, ಈಗ ಹರ್ನಿಯಾ, ಹಿಸ್ಟೆಕ್ಟಮಿ ಮತ್ತು ಈ ಗರ್ಭಕೋಶ ಸಮಸ್ಯೆ ಮಾಡಿಬಿಡೋದು ಮತ್ತು ಪಿತ್ತಕೋಶದ ಕಲ್ಲು ಇಂಥದ್ದೆಲ್ಲ ಅದನ್ನು ಎಮರ್ಜೆನ್ಸಿ ಅಲ್ಲದ ಕಾರಣ ಒಂದನ್ನು ಫಿಕ್ಸ್ ಮಾಡಿ ಪೇಷಂಟ್ಗಳನ್ನ ಕರ್ಕೊಂಡು ಬಂದು ಇಟ್ಕೊಂಡು ಇಲ್ಲಿ ಸರ್ಜನ್ಸ್ ಕರೆಸಿ ನಾನು ಆಪರೇಷನ್ ಮಾಡ್ಕೊಡ್ಬೇಕು ಅಂತ ಇದು ಮಾಡಿದ್ದೀನಿ. ಕಡಿಮೆ ದರದಲ್ಲಿ, ಕಡಿಮೆ ದುಡ್ಡಲ್ಲಿ ಸಾರ್ವಜನಿಕ, ನಾನು ಗ್ರಾಮೀಣ ಭಾಷೆ ಬಂಧನ ಆಗಿದ್ರೆ ಈ ಎಲ್ಲ ಜನಗಳ ಕಷ್ಟ ಗೊತ್ತಿರೋದು ನಾನು ಕಡಿಮೆ ದುಡ್ಡಲ್ಲಿ ಮಾಡ್ಬೇಕು ಅಂತ ಮನಸ್ಸಿಟ್ಟು ನಾನು ಕೆಲಸ ಮಾಡ್ಕೊಂಡು ಕೊಡ್ತೀನಿ. ಎಲ್ಲ ಮಿಷನರೀಸ್ ಆಲ್ಮೋಸ್ಟ್ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋಕ್ಕೆ ವೆಂಟಿಲೇಟರ್ಸು, ಮಾನಿಟರ್ಸು ಎಲ್ಲ ಬರ್ತಾ ಇದೆ, ಎಲ್ಲ ಮಾಡ್ತಾ ಇದೆ, ಎಲ್ಲ ಸೌಲಭ್ಯ ಮಾಡ್ತಾ ಇದೆ. ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಇರ್ತದೆ ಸರ್. ನಿಮ್ಮನ್ನು ಸೇರಿಕೊಂಡಾಗ ಎಷ್ಟು ಜನ ಡಾಕ್ಟರ್ಸ್ನಲ್ಲಿ? ನನ್ನ ಮಗಳು, ನಾನು ಮತ್ತು ಸ್ಪೆಷಲಿಸ್ಟ್ಗಳೆಲ್ಲ ನನ್ನ ಬ್ರದರ್ಸ್ಗಳಿದ್ದಾರೆ. ಡಾಕ್ಟರ್ ಸೋಸ್ಲೆ, ಡಾಕ್ಟರ್ ಶಿವಸುಬ್ರಹ್ಮಣ್ಯ ಸೋಸ್ಲೆ, ಚಂದ್ರಶೇಖರ್ ಸೋಸ್ಲೆ, ಡಾಕ್ಟರ್ ಉಮಾದೇವಿ ಅಂತ ನಮ್ಮ ಮತ್ತಿಗೆ ಅವರಿದ್ದಾರೆ, ಅವರೆಲ್ಲ ಬಂದು ಕೆಲಸ ಮಾಡ್ತಾ ಹೇಳಿದ್ದಾರೆ. ಮತ್ತು ಡಾಕ್ಟರ್ ಮೋಹನ್ ಕುಮಾರ್ ಅವಶ್ಯಕತೆ ಇದ್ದಾಗ ಅವರು ವಾರದಲ್ಲಿ 2 ದಿನ ಬಂದು ಕೆಲಸ ಮಾಡ್ತಾರೆ. ಕನ್ಸಲ್ಟಿಂಗ್ ಅವರೆಲ್ಲ ರಿಟೈರ್ಡ್ ಆದ ಕಾರಣ ಆರೋಗ್ಯವಾಗಿದ್ದಾರೆ, ಅವರೆಲ್ಲ ಕೆಲಸ ಮಾಡಿ ಒಪ್ಪಿಟ್ಟಿದ್ದಾರೆ, ಬಂದು ಅವರೆಲ್ಲ ಮಾಡ್ತಿರ್ತಾರೆ.